ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಚಿನ್ನದ ಬೆಲೆಯಲ್ಲಿ ಏರಿಕೆ ಇಳಿಕೆ ಅಂತ ಹೇಳೋದು ಇವಾಗ ಅಮಾವಾಸ್ಯೆಗೆ ಹುಣ್ಣಿಮೆಗೋ ಅನ್ನೋ ತರ ಆಗೋಗಿದೆ. ಯಾಕಂದ್ರೆ ಪ್ರತಿನಿತ್ಯ ಏರಿಕೆ ಆಗ್ತಾ ಇರೋದ್ರಿಂದ ನಾವು ಏರಿಕೆ ಅಂತಾನೆ ಹೇಳಬೇಕು. ಅಂದ್ರೆ ಇವತ್ತು ಒಂದು ಸಣ್ಣ ಮಟ್ಟದಲ್ಲಿ ಏರಿಕೆ 0.1% ಅಲ್ಲಿ ಏರಿಕೆ ಆಗಿದೆ. ಅತಿಯಾಗಿ 600 ರೂಪಾಯಿ 700 ರೂಪಾಯಿ 1000 ರೂಪಾಯಿ ಎಲ್ಲ ಏನು ಏರಿಕೆ ಆಗಿಲ್ಲ. ಬಟ್ ಏರಿಕೆ ಅಂತೂ ಅಫ್ಕೋರ್ಸ್ ಆಗಿದೆ. ವೀಕೆಂಡ್ ಅಲ್ಲೂ ಸಹ ಎಡೆಬಿಡದೆ ಟೈಮ್ ಇಲ್ದಿರೆ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇರೋದು ನಮ್ಗೆ ಈ ವಾರ ಕಂಪ್ಲೀಟ್ ಆಗಿ ಕಂಡು ಬಂದಿದೆ. ವೀಕೆಂಡ್ ಅಲ್ಲಿ ನಾವು ಆಕ್ಚುಲಿ ಒಂದು ಕಂಪ್ಯಾರಿಸನ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ಗಳು ಕ್ಲೋಸ್ ಆಗಿರ್ತವೆ. ವೀಕೆಂಡ್ ಅಲ್ಲಿ ನಮ್ಗೆ ಏನು ಅಂತದ್ದು ಡಿಫ್ರೆನ್ಸ್ ಕಾಣಲ್ಲ ಅಂತ ಅನ್ಕೋತಾ ಇದೀವಿ. ಬಟ್ ಇವಾಗ ನೋಡಿದ್ರೆ ಪರಿಸ್ಥಿತಿ ಹಂಗಿಲ್ಲ. ಎವ್ರಿ ಸಿಂಗಲ್ ಡೇ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ. ಇವತ್ತು ಎಷ್ಟಾಗಿದೆ ಅಂತ ನೋಡೋಣ. 24 ಕ್ಯಾರೆಟ್ ಚಿನ್ನ 10,763 ರೂಪಾಯಿ ಆಗಿದೆ. ಗ್ರಾಮು ನೆನೆ 10,762 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,07,630 ರೂಪಾಯಿ ಆಗುತ್ತೆ. ನೆನೆ 1,07,620 ರೂಪಾಯಿ. ನೆನೆಗೂ ಇವತ್ತು 1 ರೂಪಾಯಿ ಜಾಸ್ತಿ ಆಗಿದೆ. ಸಾರಿ, ಕಮ್ಮಿ ಅಲ್ಲ, 1 ರೂಪಾಯಿ ಜಾಸ್ತಿ ಆಗಿದೆ. 10 ಗ್ರಾಮಿನ ಚಿನ್ನಕ್ಕೆ 10 ರೂಪಾಯಿ ಜಾಸ್ತಿ ಆಗಿದೆ. 22 ಕ್ಯಾರೆಟ್ ಚಿನ್ನ ಅಂತೂ 10ಕ್ಕೆ ಬರ್ತಾ ಇದೆ. ನನ್ನ ಪ್ರಕಾರ ನೆಕ್ಸ್ಟ್ ವೀಕಲ್ಲಿ ಪಕ್ಕ 10,000 ರೌಂಡ್ ಆಫ್ ಆಗುತ್ತೆ. 1 ಗ್ರಾಮು 9,866 ರೂಪಾಯಿ. ನೆನೆ 9,865 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 98,660. ನೆನೆ 98,650. ಇದರಲ್ಲೂ ಸಹ 1 ರೂಪಾಯಿ ಬೆಲೆ ಏರಿಕೆ. 10 ಗ್ರಾಮಿನ ಚಿನ್ನಕ್ಕೆ 10 ರೂಪಾಯಿ ಬೆಲೆ ಏರಿಕೆ ಆಗಿದೆ. 18 ಕ್ಯಾರೆಟ್ ಚಿನ್ನ 8,073 ರೂಪಾಯಿ ಗ್ರಾಮು. ನೆನೆ 8,072 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 80,730. ನೆನೆ 80,720. ನೆನೆಗೂ ಇವತ್ತು 1 ರೂಪಾಯಿ ಬೆಲೆ ಜಾಸ್ತಿ ಆಯಿತು. 10 ಗ್ರಾಮಿನ ಚಿನ್ನಕ್ಕೆ 10 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. ಬೆಳ್ಳಿಯ ದರ ಸ್ವಲ್ಪ ರಿಲ್ಯಾಕ್ಸೇಷನ್ ಅನಿಸ್ತಾ ಇದೆ. 10 ಪೈಸೆ ಕಮ್ಮಿ ಆಗಿದೆ ಹೊರತು ರೌಂಡ್ ಆಫ್ ಮಾಡ್ಕೊಳ್ರಿ 126 ರುಪೀಸ್ ಅನ್ನೇ. ಬಿಕಾಸ್ 125.90 ಇದೆ. ಯಾರು ಆ ಲೆಕ್ಕ ತಗೊಳ್ಳಲ್ಲ, 126 ತಗೋತಾರೆ. ಸೊ 126 ರುಪೀಸ್ ಅಲ್ಲೇ ಇದೆ ಬೆಳ್ಳಿಯ ದರ. 1,26,000 ರೂಪಾಯಿ 1 ಕೆಜಿಯ ಬೆಳ್ಳಿ ದರ ಇವತ್ತು ಮಾರುಕಟ್ಟೆಯಲ್ಲಿ ಆಗುತ್ತೆ. ಚಿನ್ನ ಬೆಳ್ಳಿ ಎರಡೂ ಸಹ, ಬೆಳ್ಳಿ ಏನೋ 10 ಪೈಸೆ ಕಮ್ಮಿ ಆಯಿತು. ಬಟ್ ಚಿನ್ನದ ಬೆಲೆ ಇವತ್ತು 1 ರೂಪಾಯಿ ಜಾಸ್ತಿ ಆಗಿದೆ. ಈ ವಾರದಲ್ಲೂ ಸಹ ಚಿನ್ನದ ಬೆಲೆ ಏರಿಕೆ ಆಗುತ್ತೆ. ಸೊ ಚಿನ್ನ ಖರೀದಿ ಮಾಡೋರು ಯೋಚನೆ ಮಾಡಿ. ನನ್ನ ವಿಡಿಯೋಸ್ನ ನೋಡಿ GST ಮೇಕಿಂಗ್ ಮತ್ತು ವೇಸ್ಟೇಜ್ನ ಬಿಟ್ಟು ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಒಂದು ಆವರೇಜ್ ಐಡಿಯಾ ಇಟ್ಕೊಂಡು ನೀವು ಚಿನ್ನ ಖರೀದಿ ಮಾಡಬೇಕಾ ಬೇಡವಾ ಅಂತ ಹೇಳಿ ನಿರ್ಧಾರನ ಮಾಡಬಹುದು. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ದಯವಿಟ್ಟು ಇನ್ಫೋ ವಿತ್ ಸ್ವಾತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.